ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು, ಮತದಾರರ ಮಾತು ಮತ್ತವರ ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ವಿಶೇಷ ಕಾರ್ಯಕ್ರಮ ಜನ ಮನ ಮತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿದ್ದೇವೆ. ಹುಮ್ನಾಬಾದ್ ಮತಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿ ಈಗ ಪರಿಣಮಿಸಿದೆ. ಹೈದರಾಬಾದ್ ಟು ಮುಂಬೈ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿದೆ ಹುಮ್ನಾಬಾದ್ ಕ್ಷೇತ್ರ. ನಿಜಾಮನ ಕಾಲದಿಂದ ಬಂದಂತ ಹುಮ್ನಾಬಾದ್ ಹೆಸರು ಈಗಲೂ ಚಾಲ್ತಿಯಲ್ಲಿದೆ. ಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಮುಸ್ಲಿಂ ಸಮುದಾಯದವರು ಪ್ರಬಲವಾಗಿದ್ದು ಚುನಾವಣೆಯಲ್ಲಿ ನಿರ್ಣಾಯಕರು. ಹುಮ್ನಾಬಾದ್ನಲ್ಲಿ ಇರುವಂತಹ ಒಟ್ಟು ಮತದಾರರು 2,40,332. ಆ ಪೈಕಿ ಪುರುಷರು 1,23,906 ಹಾಗೂ ಮಹಿಳೆಯರು 1,16,426 ಇದ್ದಾರೆ. ಕ್ಷೇತ್ರದಲ್ಲಿ ಜಾತಿವಾರು ಮತದಾರರ ಸಂಖ್ಯೆಯನ್ನ ನೋಡುವುದಾದ್ರೆ ಹುಮ್ನಾಬಾದ್ನಲ್ಲಿ ಲಿಂಗಾಯತರ ಮತಗಳೇ ನಿರ್ಣಾಯಕ. ಮುಸ್ಲಿಂ ಮತಗಳು ಹೆಚ್ಚು ಕಡಿಮೆ ಅಷ್ಟೇ ಇವೆ. ಎಸ್ಸಿ ಮತಗಳು ಕೂಡ ಪ್ರಮುಖ. ಕ್ಷೇತ್ರದಲ್ಲಿ ಈ ಬಾರಿ ಕದನ ಹೇಗಿದೆ, ಅಭ್ಯರ್ಥಿಗಳು ಯಾರು ಅಂತ ನೋಡುವುದಾದ್ರೆ ಹುಮ್ನಾಬಾದ್ ಕಣದಲ್ಲಿ ಬಿಜೆಪಿಯಿಂದ ಸಿದ್ದು ಪಾಟೀಲ ಹಾಗೂ ಸುಭಾಷ್ ಕಲ್ಲೂರ್, ಕಾಂಗ್ರೆಸ್ನಿಂದ ರಾಜಶೇಖರ್ ಪಾಟೀಲ್, ಜೆಡಿಎಸ್ನಿಂದ ಸಿಎಂ ಇಬ್ರಾಹಿಂ ಮಗ ಸಿಎಂ ಫಯಾಜ್ ಕಣಕ್ಕಿಳಿಯುವಂತ ಸಾಧ್ಯತೆಗಳಿವೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಕೆಲಸ ಬಾಕಿ ಇವೆ ಅಂತ ನೋಡುವುದಾದ್ರೆ 67 ಕೋಟಿ ವೆಚ್ಚದಲ್ಲಿ ಸ್ಲಂ ನಿವಾಸಿಗಳಿಗೆ ಮನೆ ನಿರ್ಮಾಣ ಆಗಿದೆ. ಅತ್ಯಾಧುನಿಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಟೌನ್ ಹಾಲ್ ನಿರ್ಮಾಣವಾಗಿದೆ. 26 ಕೋಟಿ ವೆಚ್ಚದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆ ನಿರ್ಮಾಣವಾಗಿದೆ. ಆದರೆ ಹುಮ್ನಾಬಾದ್ ಚೆಕ್ ಪೋಸ್ಟ್ ಬಳಿ ವಿಷಪೂರಿತ ನೀರು ಮತ್ತು ಅನಿಲ ಬಿಡ್ತಾ ಇರುವಂತಹ ಕಾರ್ಖಾನೆಗಳ ಕಡಿವಾಣ ಹಾಕದಿರುವಂತದ್ದು ಸವಾಲು. ಎಸ್ಟಿ ಸಮುದಾಯ ಭವನ ನಿರ್ಮಾಣ ಮಾಡುವುದರಲ್ಲಿ ವಿಫಲ. 4 ಬಾರಿ ಶಾಸಕರಾದರೂ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡದಿರುವಂತದ್ದು. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ ರಾಜೇಶ್ವರ ಮತ್ತು ಹಳ್ಳಿಖೇಡಾದಲ್ಲಿ ಬಸ್ ನಿಲ್ದಾಣ ಆಗಬೇಕಾಗಿದೆ. ಹಲವು ಹಳ್ಳಿಗಳಿಗೆ ಬಸ್ ಸೌಕರ್ಯ ಇಲ್ಲವಾಗಿದ್ದು ಬಸ್ ಸೌಕರ್ಯ ಕೊಡಬೇಕಾಗಿದೆ. ಹುಮ್ನಾಬಾದ್ನಲ್ಲಿ ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಇಲ್ಲಿಯ ಜನ ವೀರಭದ್ರೇಶ್ವರ ದರ್ಶನ ಪಡ್ಕೊಂಡೆ ಶುಭ ಕಾರ್ಯ ಆರಂಭ ಮಾಡ್ತಾರೆ. ನಾವು ಕೂಡ ಜನ ಮನ ಮತ ಕಾರ್ಯಕ್ರಮ ಆರಂಭ ಮಾಡೋಕ್ಕೂ ಮುನ್ನ ವೀರಭದ್ರೇಶ್ವರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಈಗ ನಾವು ಹುಮ್ನಾಬಾದ್ ಮತಕ್ಷೇತ್ರದ ಚೆಕ್ ಪೋಸ್ಟ್ ಬಳಿ ಇದ್ದೀವಿ. ಇಲ್ಲಿ ಹೋಟೆಲಲ್ಲಿ ಕೆಲವು ಜನ ತಿಂಡಿ ಮಾಡೋಕ್ಕೆ ಬರ್ತಾರೆ, ಇನ್ನು ಕೆಲವರು ಟಿಫಿನ್ ಅನ್ನು ಮಾಡಕ್ಕೆ ಬರ್ತಾರೆ, ಇನ್ನು ಕೆಲವರು ಟೀ ಕುಡಿಯೋಕೆ ಬರ್ತಾರೆ. ಇಲ್ಲಿ ಕೆಲವೊಬ್ಬರು ಜನ ಇದ್ದಾರೆ. ಈ ಮತಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಈಗ ಮತ್ತೆ 5 ವರ್ಷದ ಅವಧಿ ಮುಗೀತು, ಇನ್ನೇನು 2-3 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದ್ದಾವೆ. ನಿಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಯಾವ ರೀತಿ ಇದೆ ಅದನ್ನು? ಈ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಸಿದ್ದು ಪಾಟೀಲ್ರಿಗೆ ಟಿಕೆಟ್ ಕೊಟ್ಟರು 110%, 100% ಗೆಲ್ತಾರೆ. ಅವ್ರಿಗೆ ಬಿಟ್ಟು ಯಾರೂ ಬರಲ್ಲ. ಅಲ್ಲ, ಇಲ್ಲಿ ಈ ಒಂದು 5 ವರ್ಷನಾಗ ಏನಾದರೂ ಏನೇನೆಲ್ಲ ಡೆವಲಪ್ಮೆಂಟ್ ಏನಾಗ ಕೊಟ್ಟು ಭರವಸೆ ಸಾಧಕರಿದೆ? ಅಭಿವೃದ್ಧಿ ಮಾತ್ರ ಯಾರ್ದು ಶೂನ್ಯ ಇದೆ. ಆದರೆ ಡಾಕ್ಟರ್ ಸಿದ್ದು ಪಾಟೀಲ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಬಡವರು, ದಲಿತರ ಬಗ್ಗೆ, ಆಮೇಲೆ ಯುವಕರ ಬಗ್ಗೆ ಕಾಳಜಿ, ಆಮೇಲೆ ಸಾಕಷ್ಟು ಅಭಿವೃದ್ಧಿ ಕೂಡ ಏನಪ್ಪ ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ ಡಾಕ್ಟರ್ ಸಿದ್ದು ಪಾಟೀಲ್ರು. ಈಗ ಸಿದ್ದು ಪಾಟೀಲ್ ಕೊಟ್ರೆ ಬರ್ಬೋದ್ರಿ, ಬಾಕಿ ಯಾರು ಬರ್ರಿ. ಇಲ್ಲ, ಅದು ಬರುತ್ತೆ ಇರ್ತದ. ನಿಮ್ಮ ಈಗ ಏನಾರ 5 ವರ್ಷನಾಗ ಏನಾರ ಅಭಿವೃದ್ಧಿ ಆಗ ನಿಮ್ಗೆ ಇದು ಕಡೆ? ನಮ್ಮ ಕಡೆ ಏನು ಬರೋಬರ್ ಇದಾಗಿಲ್ರಿ ಸರ್. ಈ ಸಿದ್ದು ಪಾಟೀಲ್ ಕೊಟ್ರೆ ಮುಂದೆ ಏನು ಆಗ್ಬೇಕು. ಹಾಂ ರೀ, ಇಲ್ಲರಿ ಏನು ಬರೋಬರ್ ಇದಾಗಿಲ್ರಿ ನಮ್ಮಲ್ಲಿ. ಹಾಂ, ರೋಡ್ ಅದು ಅವ ರೀ ನಿಮ್ಮ ಊರಿಗೆ? ಏನು ರೋಡ್ ರೀ, ಏನು ಎಲ್ಲ ಖರಾಬ್ ಹೋಗ್ಯದ ರೋಡ್ ಏನಿಲ್ಲ. ಏನು ಹಾಂ, ರಾತ್ರಿ ಕರೆಂಟ್ ಒಟ್ಟೆ ಇಲ್ರಿ, ಸಿಂಗಲ್ ಬಿಲ್ಲ ಏನಿಲ್ಲ.
ಸರ್, ಈಗ 5 ವರ್ಷದ ಆಡಳಿತಾವಧಿ ಮುಗಿತಾ ಬಂತು, ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬಂದಾಗ ರಾಜಕೀಯ ನಾಯಕರುಗಳು ಭರವಸೆನ ಕೊಡ್ತಾರೆ, ಅದು ಆದಮೇಲೆ ನಿಮ್ಮ ಕಡೆ ಬಂದು ನೋಡ್ತಾರಾ ನಿಮ್ಮ ಕಡೆಗೆ? ಸರ್ ನಮ್ಮದೊಂದು ಬೇಡಿಕೆ ಇದೆ ಸರ್, ನಾವು ಗಡವಂತಿ ಸರ್, ನಾವು ಪ್ರಾಪರ ಸರ್, ನಮ್ಮ ಗಡವಂತಿಗೆ ಸರ, ಗಡವಂತಿ ಆಗಲಿ, ಮಾಣಿಕನರಾಗಲಿ, ಮೂಳ್ಕೆರೆಗಾಗಲಿ ಸರ, ಬಸಂಪುರಿ 3 ಊರಿಗೆ ಸರ ಕೆಮಿಕಲ್ ಏನಪ್ಪ ಅಂದ್ರೆ ಬಿಟ್ಟಿಗೆ ಸರ ಪೂರ್ತಿ ಎಲ್ಲ ಜನಗಳು ಪೂರ್ತಿ ಸಂಕಷ್ಟದಾಗ ಸರ್. ಯಾರು 15-20 ವರ್ಷ ಹೋರಾಟ ಮಾಡ್ತಿದ್ದೀವಿ ಸರ್, ಯಾರು ಯಾವ ಅಧಿಕಾರಿಗಳಾಗಲಿ ಯಾರು ಜನಪ್ರತಿನಿಧಿಗಳು ಅದಕ್ಕೆ ಏನು ಮಾಡ್ತಾ ಇದ್ದೀರಿ ಸರ್. ಒಂದು ಬೇಕಾದ್ರೆ ಹೋದ ಸಲ ಏನಪ್ಪ ಅಂದ್ರೆ ನಮ್ಮ ಶಾಸಕರು ಏನಪ್ಪ ಅಂದ್ರೆ ವಿಧಾನಸಭೆದಾಗ ಏನಪ್ಪ ಅಂದ್ರೆ ಮಾತಾಡ್ಯಾರ, ಇದ್ರ ಬರೆದಾಗ ಕೆಮಿಕಲ್ ಮಾತಾಡ್ಯಾರ, ಬಟ್ ಅದ್ರ ಪರಿಹಾರ ಏನಾಗಿಲ್ಲ ಸರ್. ಅದಕ್ಕೆ ಮಾತಾಡ್ಯಾರ, ಅದ್ರ ಬಗ್ಗೆ ಏನೇನು ಪರಿಹಾರ ಆಗಿಲ್ಲ ಸರ್. ಮತ್ತು ಹ್ಯಾಂಗೆ ಕೆಮಿಕಲ್ ಬಿಡಬೇಕು, ಹ್ಯಾಂಗೆ ಪರಿಸರ ಮಾಡ್ಯಾರ ಸರ್. ಅದಕ್ಕೆ ನಾವು ಹೇಳ್ತೇವೆ ಸರ, ನಮಗೆ ಯಾರೇ ಬಂದ್ರೆ ಏನಪ್ಪ ಅಂದ್ರೆ ಫಸ್ಟ್ ನಮಗೆ ಏನಪ್ಪ ಅಂದ್ರೆ ಈ ಕೆಮಿಕಲ್ ಬಿಡ್ತಕ್ಕಂಥ ಫ್ಯಾಕ್ಟ್ರಿಗಳು ಅವು ಸಂಪೂರ್ಣವಾಗಿ ಬಂದು ಯಾರು ಮಾಡಿಸ್ತಾರ ಅಂಥವ್ರಿಗೆ ನಾವು ಓಟ್ ಹಾಕ್ಬೇಕಂತ ಕೇಸ್ ಇದು ನಂದು ವೈಯಕ್ತಿಕ ಹೇಳ್ತೀವಿ ಸರ್. ನಾವು ಒಂದು ಬೆಳಗ್ಗೆ ಮೀಟಿಂಗ್ ಆದ ಕೇಸಿ ಮಾಡ್ಬೇಕಂತ ಕೇಸ್ ಇಲ್ಲಿ ಹೋದ್ರೆ ಈ ಚುನಾವಣೆ ಏನಪ್ಪ 4 ಹಳ್ಳಿದಾಗ ಏನಪ್ಪ ಬಹಿಷ್ಕಾರ ಮಾಡಬೇಕು ಅಂತ ನಮ್ಮ ವಿಚಾರದ ಕೇಸ್ ಒಂದು ನಮ್ಮದು ಅನಿಸಿಕೆ ಇದೆ ಸರ್. ಸರ್, ಈಗ ಈ ಒಂದು 5 ವರ್ಷದ ಆಡಳಿತಾವಧಿಯಲ್ಲಿ ನಿಮ್ಮ ಕ್ಷೇತ್ರದ ಯಾವ ರೀತಿ ಇದೆ ಸರ್? ಏನಾದರೂ ಈ ಹಿಂದಿನಕ್ಕಿಂತ ಈಗ ಏನಾದ್ರು ಚೇಂಜ್ ಬದಲಾವಣೆ ಇದೆ? ಕಳೆದ ನಾವು 20 ವರ್ಷದಿಂದ ನೋಡ್ತಾ ಇದ್ದೀವಿ ರೀ, ಇಲ್ಲಿ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮಗೆ. ಯಾಕಂದರೆ ಇಲ್ಲಿ ಯಾವುದೇ ಉದ್ಯೋಗ ಆರಿಸಿ ಬರ್ತಕ್ಕಂಥ ಯುವಕರಿಗೆ ಯಾವುದೂ ಇಲ್ಲ. ಇಲ್ಲಿ ಏನದ ಕೇವಲ ಇಲ್ಲಿಂದ ಶಾಸಕರು ತಮ್ಮ ಫ್ಯಾಮಿಲಿಗಷ್ಟೇ ಮತ್ತು ಅವರು ಮತ್ತು ಅವ್ರ ಬೆಂಬಲಿಗರಿಗಷ್ಟೇ ಶಾಸಕರಾಗಿದ್ದಾರೆ, ಕ್ಷೇತ್ರಕ್ಕೆ ಶಾಸಕರು ಇಲ್ಲ ಅವರು. ಯಾಕಂದರೆ ಇಲ್ಲಿ ನಮಗೆ ಉದ್ಯೋಗ ಹುಡ್ಕೊಂಬರೋಕ್ಕೆ ಯುವಕರಿಗೆ ನಾವು ಪೂನಾ, ಬೊಂಬೈ, ಹೈದರಾಬಾದು, ಬೆಂಗಳೂರು ಇಂಥ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಮೇನ್ ಫ್ಯಾಕ್ಟ್ರಿ ಬೇಕು, ನಮಗೆ ಕಾರ್ಮಿಕರಿ ಫ್ಯಾಕ್ಟ್ರಿ ಬೇಕು. ಅದಕ್ಕಾಗಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇವಾಗೇನು ಯುವಕರ ಕಣ್ಮಣಿ ಆಗಿದ್ದಾರೆ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಜನತೆಗೆ ಒಂದು ಆಶ್ವಾಸನೆ ಇದೆ ಮತ್ತು ಯುವಕರಿಗೆ ಆಶ್ವಾಸನೆ ಇದೆ. ಇವರು ಕ್ಷೇತ್ರದ ಶಾಸಕರಾದರೆ ಇವರು ಉದ್ಯೋಗ ಬೊಂಬೈ, ಪೂನಾ ಹೋಗೋರಿಗೆ ಇಲ್ಲೇ ಒಂದು ದೊಡ್ಡ ಫ್ಯಾಕ್ಟ್ರಿನ ತೆಗೆದು ಅವರು ಉದ್ಯೋಗ ಕೊಡ್ತಂಥ ಕೆಲಸ ಮಾಡ್ತಾರೆ ಅಂಥೇಳಿ ಜನಗಳೆಲ್ಲ ಆಸೆ ಇದೆ, ಯುವಕರೆಲ್ಲ ಆಸೆ ಇದೆ ಸರ್. ಮೊಳಕಿರಾಗ ಏನು ಕೆಲಸ ಅಲ್ಲತ್ತದ, ಏನು ನಮ್ಮ ಊರು ಮನೆ ಎದುರು ನಾಲಿ ಇಲ್ಲ, ಏನಿಲ್ಲ, CC ರೋಡ್ ಇಲ್ಲ, ಏನೂ ಇಲ್ಲ. ಇಂಥ ಶಾಸಕರಿಗೆ ಹ್ಯಾಂಗೆ ಓಟ್ ಹಾಕಬೇಕು ನಾವು ಹೇಳ್ರಿ ನೀವೇ. ಈ ಮುಂದೆ ನಮ್ದು ಏನದ ಸಿದ್ದು ಪಾಟೀಲ್ ಏನದ ಅವ್ರು ಮಾಡ್ತಾರೆ, ಅವ್ರ ಕೈ ಮೇಲೆ ಏನದ ನಾವು ನೋಡ್ತೇವೆ. 5 ವರ್ಷದ ಆಡಳಿತಾವಧಿ ಹೆಂಗಿತ್ತು? ಇಲ್ಲೇನಾದ್ರೂ ಈ ಮತಕ್ಷೇತ್ರ ಡೆವಲಪ್ಮೆಂಟ್ ಆಗ್ಯದ? ಏನು ಡೆವಲಪ್ಮೆಂಟ್ ಆಗಿಲ್ಲ ಸರ್. ನಾವು ಹೋಟೆಲ್ ಎಲ್ಲ ನಡೆಸ್ತೀರಿ, ನಿಮಗೆಲ್ಲ ತೊಂದರೆ ಆಗ್ತದ? ನಮಗೆ ತೊಂದರೆ ಯಾವ ರೀತಿ ತೊಂದರೆ ಏನೂ ಇಲ್ಲ. ಏನೋ ಹುಮ್ನಾಬಾದ್ ಡೆವಲಪ್ಮೆಂಟ್ ಆಗ್ಬೇಕು ರೀ, ಆಗಬೇಕಾದ್ರೆ ಚುನಾವಣೆ ಆಗಬೇಕು, ಗೆದ್ದು ಬರಬೇಕು. ರೋಡ, ನೀರ, ಡ್ರೈನೇಜ್ ಹುಮ್ನಾಬಾದಲ್ಲಿ ಭಾಳಷ್ಟು ಎಲ್ಲ ಡ್ಯಾಮೇಜ್ ಇದೆ ಸರ್. ಏನು ಹುಮ್ನಾಬಾದಲ್ಲಿ ನಾವು ಇಷ್ಟು ವರ್ಷ ನೋಡಿದ್ರೆ ಏನೂ ಡೆವಲಪ್ ಇಲ್ಲ. ಈಗ ನಾವು ಹುಮ್ನಾಬಾದ್ ಮತಕ್ಷೇತ್ರದ ಗಡವಂತಿ ಗ್ರಾಮದ ಒಂದು ಹೊಲದಲ್ಲಿದ್ದೀವಿ. ಕಬ್ಬಿನ ಹೊಲದಲ್ಲಿ ಕಬ್ಬು ಕಡಿದಂಥ ರೈತರು ಕೂಡ ನಮ್ಮೊಂದಿಗಿದ್ದಾರೆ. ರೈತರನ್ನು ಮಾತಾಡ್ಸೋಣ. ಈಗ ಸರ್, ಈಗ ಕಳೆದ 5 ವರ್ಷಗಳ ಆಡಳಿತಾವಧಿ ಹೆಂಗಿತ್ತು? ಈಗ ಮತ್ತೆ ಚುನಾವಣೆ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು? ಸರ್, ಮೊದಲ 5 ವರ್ಷಕ್ಕಿಂತ ಈ 5 ವರ್ಷಕ್ಕಿಂತ ಭಾಳ ಡಿಫ್ರೆಂಟ್ ಅದ ಸರ್. ಮೊದಲ 5 ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರದಾಗ ರೈತರಿಗೆ ಭಾಳಷ್ಟು ಪಂಪ್ ಸೆಟು ಎಲ್ಲ ರೈತರಿಗೆ ಭಾಳಷ್ಟು ಇದೈತಿ ಸರ್, ಸವಲತ್ತಿತ್ತು. ಈ BJP ಸರ್ಕಾರ ಬಂದಿದ್ರೆ ರೈತರಿಗೆ ಯಾವತ್ತೂ ಬೆನಿಫಿಟ್ ಕೊಡ್ತಾ ಇಲ್ಲ ಸರ್. ಯಾವಾಗ ಕೇಳಿದ್ರೆ ಏನೂ ಇಲ್ಲ, ಅದೆಲ್ಲ ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಮ್ಮ 5 ವರ್ಷ ಮೊದಲು ಸರ್ಕಾರ ಏನು ಸಿದ್ದರಾಮಯ್ಯ ಇರ್ತಿರಲ್ಲ ರೀ, ಲೈಟಿಂದು, ನೀರಿಂದು ಮತ್ತೊಂದು ಸಾಕಷ್ಟು ಅಭಿವೃದ್ಧಿ ಕೆಲಸವೂ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆಗಿದೆ ಸರ್. ಅಲ್ಲ, ಈಗ ಈ ಒಂದು ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರು ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಎಲ್ಲ ನಿಮ್ಮ ಕಷ್ಟಗಳಿಗೆಲ್ಲ ಸ್ಪಂದಿಸ್ತಾರೆ? ಈ ಹುಮ್ನಾಬಾದ್ ಕ್ಷೇತ್ರದ ಒಂದು ಹೇಳಬೇಕಂದ್ರೆ MLA ಸರ್ ಸಾಕಷ್ಟು ಅಭಿವೃದ್ಧಿ, ಸಾಕಷ್ಟು ಕೆಲಸ ಮತ್ತು ಅವ್ರಿಗೆ ಸರ್ಕಾರ ಇದ್ದಾಗ ನಮ್ಮಂಥ ರೈತರಿಗೆ ಪಂಪ್ ಸೆಟ್ಟು ಮತ್ತು ಅದು ಬೋರೆಲು ಸಾಕಷ್ಟು ಫ್ರೀ ಮಾಡಿಕೊಟ್ಟಿದ್ದಾರೆ ಸರ್. ಸರ್, ಈಗ ಈ ಒಂದು 5 ವರ್ಷದ ಆಡಳಿತದ ಹೆಂಗಿತ್ತು? ಈಗ ಮತ್ತೆ ಇನ್ನೇನು 3 ತಿಂಗಳ ಮತ್ತೆ ಎಲೆಕ್ಷನ್ ಬರ್ತಾ ಇದಾವೆ. ಈ 5 ವರ್ಷ ಆಡಳಿತದಲ್ಲಿ BJP ಸರ್ಕಾರ ಓನ್ಲಿ 40% ಸರ್ಕಾರ ಆಗಿದೆ. ರೈತರಿಗೆ ಯಾವುದೂ ಮಾಡಿಲ್ಲ. ನಮ್ಮ BSSಗೆ ಸಕ್ಕರೆ ಕಾರ್ಖಾನೆ ಪುನರ್ರಚನೆ ಮಾಡ್ತಾ ಅಂತಾರೆ, ಅದನ್ನು ಮಾಡಿಲ್ಲ. ಒಟ್ಟು ಈ 5 ವರ್ಷದಲ್ಲಿ BJP ಸರ್ಕಾರ ಏನೂ ಆಗಿಲ್ಲ ಸರ್. ಟೋಟಲಿ ರೈತರಿಗಂತೂ ಏನೂ ಇಲ್ಲ. ಅದು SC ST ಇದ್ದಾರೆ, ಪೂರ ತೆಗೆದೇ ಹಾಕಿಬಿಟ್ಟಿದ್ದಾರೆ. ಏನು ಯಾವ ಸ್ಕೀಮೂ ಇಲ್ಲ. ಆ ಸ್ಕೀಮ್ಗಳ ಬಗ್ಗೆ ನಿಮ್ಮ ಶಾಸಕರ ಗಮನಕ್ಕೆ ತೊಗೊಂಡ್ಬಂದಿದ್ರೆ ಯಾವುದೂ ಆಗ್ತಾ ಇಲ್ಲ ಅಂತ ಹೇಳಿ
ಇಲ್ಲ ಶಾಸಕರ ಗಮನಕ್ಕೆ ತಂದಿದ್ದೀವಿ ಸರ್. ಶಾಸಕರು ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಎಷ್ಟು 200% ಪ್ರಯತ್ನ ಮಾಡಿದ್ದಾರೆ. ಅವ್ರ ಕೈ ಅಷ್ಟು ಮಾಡಿದ್ದಾರೆ ಸರ್. ಮ್ಯಾಲಿನ ಸರ್ಕಾರದಲ್ಲಿ ಡಮ್ಮಿ ಸರ್ಕಾರ ಆಗಿದೆ ಸರ್. ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ತಾರೆ. 40% ಸರ್ಕಾರ ಆಗಿಬಿಟ್ಟಿದೆ ಸರ್. ಅದು ಏನೇ ಉಪಯೋಗ ಇಲ್ಲ ಸರ್. ಈಗ ಈ ಒಂದು 5 ವರ್ಷದ ಆಡಳಿತ ಹೆಂಗಿತ್ತು ನಿಮ್ಮ ಭಾಗದಲ್ಲಿ, ನಿಮ್ಮ ಮತಕ್ಷೇತ್ರದಾಗ ಏನೆಲ್ಲ ನಿಮ್ಮ ಏರಿಯಾದಾಗಲಿ ಆಗಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದೆ? BJP ಸರ್ಕಾರ ಬಂದಾಗ ನಮ್ಮ ಏರಿಯಾದಲ್ಲಿ ಯಾವುದೂ ಡೆವಲಪ್ಮೆಂಟ್ ಆಗಿಲ್ಲ. ಆಲ್ಮೋಸ್ಟು ನಮ್ಮ ಶಾಸಕರು ದುನಿಯಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ಯಾವ ಅನುಕೂಲತೆ ಸಿಕ್ಕಿಲ್ಲ ಇಲ್ಲಿ. ಅದಕ್ಕೆ ದಯವಿಟ್ಟು BJP ಸರ್ಕಾರ ಬೇಡ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಯಾರು ರೈತರು ಮುಂದೆ ಬರುವಂಥ ದಿನಗಳಲ್ಲಿ ಆದಷ್ಟು ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಇದು ಏನು ರೈತರ ಅಭಿಪ್ರಾಯ. ಸರ್ಕಾರ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ, ಸರ್ಕಾರ ಸವಲತ್ತುಗಳು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮಾತು ಕೂಡ ಹೇಳ್ತಾರೆ. ಇನ್ನು ಮುಂದೆ ಬಂದಂಥ ಸರ್ಕಾರ ಕೂಡ ನಮಗೆ ರೈತರ ಪರವಾಗಿ ನಿಲ್ಲಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಈಗ ನಾವು ಹುಮ್ನಾಬಾದ್ ಮತಕ್ಷೇತ್ರದ ಅಂಬೇಡ್ಕರ್ ಸರ್ಕಲ್ ನಿಲ್ದಿದ್ದೀವಿ. ಈ ಒಂದು ಸರ್ಕಲ್ ನಲ್ಲಿ ಇರ್ತಕ್ಕಂಥ ತರಕಾರಿ ಮಾರಾಟಗಾರರಿದ್ದಾರೆ, ತರಕಾರಿನ ಮಾರಾಟ ಮಾಡ್ತಾರೆ, ವ್ಯಾಪಾರಸ್ಥರು ಕೂಡ ಇದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್, ಈಗ ಈ ಒಂದು 5 ವರ್ಷದ ಅವಧಿಯಲ್ಲಿ ನಿಮ್ಮ ಈ ಒಂದು ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಆಡಳಿತ ಅವಧಿ ಹೇಗಿತ್ತು? ನಿಮ್ಗೆ ಏನಾರ ಬಿಸ್ನೆಸ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ನಿಮ್ಗೆ ಏನೋ ಬಿಸ್ನೆಸ್ ಎಲ್ಲ ಅನುಕೂಲ ಆಗಿದೆಯಾ? ಪ್ರಾಬ್ಲಮ್ ಏನು ಭೀ ಆಗಿಲ್ಲ ಸರ್. ನಮ್ಮ ಬಿಸ್ನೆಸ್ದಾಗೆ ನಮ್ಮ ರಾಜಶೇಖರ್ ಪಾಟೀಲದು ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಏನು ಭೀ ಪ್ರಾಬ್ಲಮ್ ಇಲ್ಲ ಸರ್. ಚೆನ್ನಾಗಿದೆ. ಹೌದು. ನೀವೇನು ಇಲ್ಲೇನು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತೇನೆ? ಇಲ್ಲಿ ಬಿಸ್ನೆಸ್ ಎಲ್ಲ ವೆಹಿಕಲ್ ಅದ, ಗಾಡಿದ ನಡೆಸ್ತೇವೆ. ಹಾಂ, ಸೊ ಚೆನ್ನಾಗಿ ಮಾಡ್ತಾರೆ ಅವರು ಕೆಲಸ. ಅವರು ಇಲ್ಲಿ ತರಕಾರಿ ಮಾರ್ಕೆಟ್ ಅದೆಲ್ಲ ಒಳ್ಳೇದಿದೆ? ಹಾಂ, ಒಳ್ಳೇದು ಸರ್. ಹೌದು. ಈಗ ಇಲ್ಲಿ ಇದ್ರೆ ರೋಡ್ಗಳಾಗಲಿ ಬೇರೆ ಬೇರೆದು ಎಲ್ಲ ಹೆಂಗವರೆ? ಚೆನ್ನಾಗಿ ಮಾಡ್ತಾರೆ ಸರ್. ಅವರು ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಸರ್. ಹೌದು. ಇದು 5 ವರ್ಷದ ಅವಧಿಯಲ್ಲಿ ಈಗ ಮತ್ತೆ ಎಲೆಕ್ಷನ್ ಬಂತು, ಎಲ್ಲ ಪಕ್ಷದವರು ನಿಮ್ಮ ಹತ್ರ ಬರ್ತಾರೆ. ಈ ಒಂದು 5 ವರ್ಷದ ಅವಧಿ ಹೆಂಗಿತ್ತು ಅಂತ? ಹಾಂ ಸರ್, ಚೆನ್ನಾಗಿ ನಡೆಯುತ್ತೆ ಸರ್. ಅವ್ರದ್ದು ಅಭಿವೃದ್ಧಿ ಮಕ್ಕಳು ಮಾಡ್ತಾರೆ ಸರ್. ಹುಮ್ನಾಬಾದ್ ರಾಜಶೇಖರ್ ಪಾಟೀಲ್ ಅವರು. ಹೌದು, ಚೆನ್ನಾಗಿರುತ್ತೆ ಸರ್. 5 ವರ್ಷದಲ್ಲಿ MLA ರಾಜಶೇಖರ್ ಪಾಟೀಲ್ ಅವರು MLA ಇದ್ದಾರೆ. ಕನೆಕ್ಟಿವಿಟಿ ಹುಮ್ನಾಬಾದಲ್ಲಿ ಎಲ್ಲಿಂದ ಯಾವ ಹಳ್ಳಿಯಿಂದ ಬರಬೇಕಾದ್ರೆ 20 ನಿಮಿಷದಲ್ಲಿ ಬರ್ತದೆ ಸರ್. ಕನೆಕ್ಟಿವಿಟಿ ಒಳ್ಳೆಯದಾಗಿದೆ. ಕುಡಿಯೋ ನೀರು, ಶುದ್ಧ ನೀರು, ಕುಡಿಯೋದು, ಯಾವುದೇ ಗಲ್ಲಿ ಹೋಗಲಿ, ಕೊಳವೆ ಬಾವಿ ಇರೋದು, ಎಲ್ಲ ರೀತಿಯ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಸರ್ಕಾರ ಸೌಲಭ್ಯಗಳದು ಏನಾದರೂ ಸಿಕ್ಕಿದವ? ಸರ್ಕಾರ ಸೌಲಭ್ಯ ಸಿಕ್ಕಿವೆ ಸರ್. ಎಜುಕೇಷನ್ನಲ್ಲಿ ಸಿಕ್ಕಿವೆ, ನಮಗೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಹಿಂದೆ ರೋಡ್, ಡ್ರೈನೇಜ್, ನೀರು ಹೆಂಗೆ ಅವೆಲ್ಲ ಚಂದವ ಸರ್. ಕನೆಕ್ಟಿವಿಟಿ, ಡ್ರೈನೇಜ್ ಇರ್ಬೋದು, ಮತ್ತು ನಾಲಿ ಇರ್ಬೋದು, ಯಾವುದೇ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ಸರ್. ಈಗ 5 ವರ್ಷದ್ದು ಈಗ ಆಡಳಿತಾವಧಿ ಮುಗಿಯಕ್ಕೆ ಬಂತು. ಈಗ ಮತ್ತೆ 2023 ಎಲೆಕ್ಷನ್ ಬಂತು. ಈ 5 ವರ್ಷದ ಅವಧಿ ಹೆಂಗಿತ್ತು ಅಂತ ನಿಮ್ಗೇನೋ ತೃಪ್ತಿ ತಂದು? ಚೆನ್ನಾಗಿದೆ ಸರ್, ಗುಡ್ ಇದೆ, ಎಕ್ಸಲೆಂಟ್. ಎಲೆಕ್ಷನ್ ಬಂದಾಗ ಎಲ್ಲರೂ ಭರವಸೆ ಕೊಡ್ತಾರ, ಆ ಭರವಸೆ ಈಡೇರಿದವಾಗಿಲ್ಲ ನಿಮಗೆ? ಸಂಪೂರ್ಣ ಈಡೇರಿದೆ ಸರ್. ರಾಜಶೇಖರ್ ಪಾಟೀಲ್ ಶಾಸಕರು ಇಡೀ ಈ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ತಾವು ಬೇಕಾದರೆ ಪ್ರತಿಯೊಂದು ಹಳ್ಳಿಗೂ ಹೋಗಿ ವಿಸಿಟ್ ಕೊಡ್ಬೋದು. ಡ್ರೈನೇಜ್ ಆಗಲಿ, ನಾಲೆ ಆಗಲಿ, ರೋಡ್ ಆಗಲಿ, ಲೈಟ್ ಆಗಲಿ, ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ಆಮೇಲೆ ಬಡವರ ಬಂಧುಗಳ ಕೆಲಸಗಳಾಗಲಿ, ಸಾಕಷ್ಟು ಯಾವ ಹೊಲಗಳಿಗೆ ಸಹಿತ ದಾರಿ ಇಲ್ಲ ಅಂದರೂ ದಾರಿ ಮಾಡಿಕೊಟ್ಟವರು. ಶಾಸಕರ ಬಾರ್ಯದಲ್ಲಿ ಯಾವುದೇ ತರಹ ಹೇಳೋದಿಲ್ಲ. ಎಲ್ಲ ಸಂಪೂರ್ಣ ಕೆಲಸ ಮಾಡಿದ್ದಾರೆ. ಮುಂದೂ ಖಚಿತ ಅವರೇ ಬಂದುಬಿಡ್ತಾರೆ ಸರ್. ಅಲ್ಲ, ಈಗ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ರಿ, ಸರ್ಕಾರ ಸವಲತ್ತುಗಳನ್ನೆಲ್ಲ ಸಿಕ್ಕಿದಾವ ನಿಮ್ಗೆ? ಏನ ಸರ್ಕಾರದ ಮಾಶಾಸನ ಆಗಲಿ, ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಇದ್ರದ್ದಾಗಲಿ, ಆಮೇಲೆ ಬಸ್ ವ್ಯವಸ್ಥೆದು ಸರ್ಕಾರದಿಂದ ಸೌಲಭ್ಯ ಸಿಗ್ತಾ ಇದೆ ಸರ್. ತಿಂಗಳಿಗೆ ಮಾಸನ 1400 ಬರ್ತಾ ಇದೆ. ಆಮೇಲೆ ಒಂದು 4 ವೀಲರ್ ಗಾಡಿನೂ ಕೊಟ್ಟಿದ್ದಾರೆ ಸರ್ ಶಾಸಕರು. 3 ವೀಲರ್ ಸರ್ ಅವರ ಅನುದಾನದಲ್ಲಿ ಕೊಟ್ಟಿದ್ದಾರೆ ಸರ್. ನಾವೀಗ ಹುಮ್ನಾಬಾದ್ ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿದ್ದೀವಿ. ಈ ಮಾರುಕಟ್ಟೆಯಲ್ಲಿ ಹಲವಾರು ಜನ ರಸ್ತೆಯಲ್ಲಿಯೇ ವ್ಯಾಪಾರನ ಮಾಡ್ತಾ ಇದ್ದಾರೆ. ತರಕಾರಿಗಳನ್ನ ಇಟ್ಟು ವ್ಯಾಪಾರನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೇನೆಲ್ಲ ಕಷ್ಟ ಆಗ್ತದೆ, ಸರ್ಕಾರ ಸವಲತ್ತುಗಳೆಲ್ಲ ಅವರಿಗೆ ಸಿಕ್ಕಿದಾವೆಲ್ಲ ಕೇಳೋಣ ಬನ್ನಿ. ಮೇಡಮ್, ಈಗ ಸರ್ಕಾರದಿಂದ ಏನೇನೆಲ್ಲ ಸವಲತ್ತು ಏನಾದ್ರು ಸಿಕ್ಕಿದಾವ ನಿಮ್ಗೆ? ನಮ್ಗೆ ಏನು ಭೀ ಸಿಕ್ಕಿಲ್ಲ ಸರ್. ಈಗ ಸರ್ಕಾರ ಬೀದಿ ವ್ಯಾಪಾರಿಗಳಿಗೆ 10,000 ಅಂತ ಲೋನ್ ಕೊಡ್ತಾರ, ಅದು ಕಟ್ಬೇಕಂತ್ರಿ ಸರ್. ನಮ್ಲಿಂದ ಕೈಯಲ್ಲಿ ಆಗಲ್ರಿ. ಪಿರಿ ಎಲ್ಲ ಆಗ್ಯದ್ರಿ. ಎಲ್ಲ ಕ್ಯಾರೆಟ್ ಎಲ್ಲ ಬಕ್ಕುಳ್ ಪಿರಿ ಆಗ್ಯದ. 800, 900, 1200 ರೂಪಾಯಿಗೆ ಒಂದು ಕ್ಯಾರೆಟ್ ಆಗ್ಯದ್ರಿ. ಎಲ್ಲ ಟಮಾಟ ಮತ್ತು ಗಾಜರ ಅವೆಲ್ಲ ಪಿರಿ ಆಗ್ಯದ್ರಿ. ನಾವು ಕಟ್ಟೋದು ತರಕಾರಿ 10,000 ಎತ್ಪಿಸಿದೆವು, ಕಟ್ಟಿಲ್ಲ.
ಇಲ್ಲಿ ಈಗ ನೀವು ತರಕಾರಿ ಎಲ್ಲ ಇಲ್ಲಿ ಹಿಂಗೆ ರೋಡಿನ ಮೇಲೆ ಇಟ್ಟು ಮಾರ್ತೀರಿ, ಇದು ಬಿಸಿಲು ಈಗ ಬೇಸಿಗೆ ಬಂತು, ಬಿಸಿಲಾಗೆಲ್ಲ ಒಣಗೋತಾವ, ಅಷ್ಟೆಲ್ಲ ರೊಕ್ಕ ಕೊಟ್ಟು ತೊಗೊಂಬರ್ತೀರಿ, ಇದು ಒಣಗಿ ಹೋಗ್ತಾವ, ಅದ್ರ ನೆಳ್ಳಿಂದ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ, ನಮ್ಗೆ ಏನು ಮಾಡ್ಕೊಟ್ಟಿಲ್ರಿ. ಅಂದ್ರೆ ಈಗ ಇದ್ದಂಥವ್ರು ಇದ್ದಾರ, ಈಗ ಎಲೆಕ್ಷನ್ ಬಂದಾಗ ಎಲ್ಲರೂ ಹೇಳ್ತಾರ ನಿಮ್ಗೆಲ್ಲ ನಾವು ನಿಮ್ಗೆ ಎಲೆಕ್ಷನ್ ಗೆದ್ದು ಬಂದ ಮೇಲೆ ಎಲ್ಲ ಸವಲತ್ತುಗಳನ್ನ ಮಾಡ್ಕೊಡ್ತೀವಿ ಅಂತಾರ. ಈಗ ಇಷ್ಟೆಲ್ಲ ನೀವು ಇದ್ರಾಗ ನಿಂತಿರಿ, ಯಾರು ನೆರಳಿನ ವ್ಯವಸ್ಥೆನ ಮಾಡಿಲ್ಲ ನಿಮ್ಗೆ? ಯಾರು ಭೀ ಮಾಡಿಲ್ರಿ ನೀವು ಕೇಳಿರಿ ಅವ್ರಿಗೆ, MLA ಅವರಿಗಾಗ್ಲಿ ಬೇರೆದವ್ರು ಯಾರಿಗೆ ಅಧಿಕಾರಿ ಯಾರು ಭೀ ಕೇಳಿಲ್ರಿ. MLA ಅವ್ರು ಎಲ್ಲರೂ ಮನೆ ಎಲ್ಲ ಕಟ್ಟಿಸ ಲೋನ್ ಬಂದಿನವ್ರಿಗೆ ಮನೆ ಕೊಟ್ಟಾರ, MLA ಸಾಬ್ರು ಕೊಟ್ಟಾರ. ಅಂದ್ರೆ ಇದು ಆಗಿಲ್ರಿ, ಇದು ಅರ್ಗಲ್ ಹಾಕಿಲ್ರಿ, ಗಿಲವ ಮಾಡ್ಯಾರ ಖರೆ ಅರ್ಗ ಹಾಕಿ. ಮೇಡಮ್, ಈಗ ನೀವು ಇಷ್ಟೆಲ್ಲ ದುಡ್ಡನ್ನು ಕಟ್ಕೊಂಡು ಬಂದು ವ್ಯಾಪಾರ ಮಾಡ್ತೀರಿ, ನಿಮ್ಗೆ ವ್ಯಾಪಾರ ಮಾಡುವಾಗ ಬಿಸಿಲಾಗಿ ಅಲ್ಲಿ ಮಳಿಗೆ ಎಲ್ಲ ಹಾಳಾಗ್ತದ, ಇದ್ರ ಬಗ್ಗೆ ಒಂದು ನೆರಳಿನ ವ್ಯವಸ್ಥೆ ಮಾಡ್ಬೇಕಂತ ಯಾರಿಗಾದ್ರೂ ಭೇಟಿ ಆಗಿದ್ರೆ? ಭೇಟಿ ಆಗಿಲ್ರಿ ಸರ್, ಭೇಟಿ ಆಗಿಲ್ಲ. ಹಿಂಗೆ ನೆರಳಿಗದು ಬಿಸಿಲಿಗದು ಒಣಗೋಯ್ತದೆಲ್ಲ ಮಾಡ್ತದ ಹಂಗೆ ಕೊಡ್ತೇವೆ. ಕೇಳಿಲ್ಲ ಏನಿಲ್ಲ, ಅದೇ 10,000 ರೂಪಾಯಿ ಲೋನ್ ಕೊಟ್ರಿ ಮತ್ತೆ ಕಟ್ಬೇಕಂದಾರ, ಅದಕ್ಕೆ ಮತ್ತೆ ಇನ್ನೊಂದ್ಸರಿ 20,000 ರೂಪಾಯಿ ಕೊಡ್ತೇವೆ ಮತ್ತೆ ಕಟ್ಬೇಕಂದ್ರೆ ಕರೆ ನಾವು ಹೋಗಿ ಕೇಳಿಲ್ಲ ಏನಿಲ್ಲ, ಮತ್ತೆ ತರಬೇಕು ಕಟ್ಟಬೇಕು. ನಾವು ಗರಿಬರಿದು ನಮ್ಲಿಂದ ಆಗಲ್ಲ ಸರ್ ಎಲ್ಲ, ಅದಕ್ಕೆ ಅಂದ್ರೆ ನಾವು ಕೇಳಕ್ಕೆ ಹೋಗಿಲ್ಲ ಸರ್. ಈಗ ಸರ್ಕಾರ ಹಲವು ಸವಲತ್ತುಗಳು ಕೊಡ್ತಾರೆ, ಮನೆ ಆಗಲಿ ಬೇರೆ ಬೇರೆದಾಗಲಿ, ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವಂಥದ್ದು ಕೆಲಸ ಆಗಲಿ ಎಲ್ಲ ಮಾಡ್ತಾರೆ. ಅವೇನಾದ್ರು ಸವಲತ್ತುಗಳು ಸಿಕ್ಕಿದಾವ ನಿಮ್ಗೆ? ಏನು ಸಿಕ್ಕಿಲ್ರಿ ನಮ್ಗೆ, ಅವೆಲ್ಲ ಸವಲತ್ತುಗಳು ಅದು ಏನು ಭೀ ಸಿಕ್ಕಿಲ್ಲ. ಹಿಂಗೆ ಬೀದಿ ಮೇಲೆ ಕುಂತು ಮಾಡ್ಕೊಂಡು ತಿಂತೇವೆ, ನಮ್ಮ ಮನೆಯವರೆಲ್ಲ ತೀರ್ಕೊಂಡಾರ, ಹಿಂಗೆ ಮಾಡ್ಕೊಂಡು ತಿಂತೇವೆ. ಸರ್ಕಾರ ಸವಲತ್ತುಗಳಲ್ಲಿ ನಿನಗೆ ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡ್ಕೋತೀರಿ, ಸವಲತ್ತುಗಳು ಏನು ಇದು ಆಗಲಿಲ್ಲ ನಿಮ್ಗೆ? ಯಾರು ಸಿಗಲ್ಲ? ಏನು ಭೀ ಸಿಗಲ್ಲ ಉಂಟದ್ರಿ ಸರ್, ಹಿಂಗೆ ಕಷ್ಟ ಮಾಡೇ ತಿಂತೇವೆ ನಾವು. ಸರ್ಕಾರ ಸವಲತ್ತಿಲ್ಲ ಏನಿಲ್ಲ, ಹಿಂಗೆ ಕಷ್ಟ ಮಾಡೇ ತಿಂತೀವಿ. ಇದು ಏನು ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರ ಮಾತು. ನಾವು ಇಷ್ಟೆಲ್ಲ ಬೀದಿಯಲ್ಲಿ ವ್ಯಾಪಾರನ ಮಾಡ್ತಾ ಇದೀವಿ, ಸರ್ಕಾರ ಸವಲತ್ತು ಸಿಗ್ತಾವೆ, ಆದ್ರೆ ಕರೆಕ್ಟಾಗಿ ನಮಗೆ ತಲುಪ್ತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ನಮಗೆ ಇಲ್ಲಿ ಏನು ಬಿಸಿಲಿನಿಂದ ತಂದಂತಹ ಸಾವಿರಾರು ರೂಪಾಯಿ ಕೊಟ್ಟು ನಾನು ತರಕಾರಿ ತರ್ತೀವಿ, ಅವು ಎಲ್ಲ ಒಣಗಿ ಹೋಗ್ತಾ ಇದಾವೆ, ನಮಗೊಂದು ನೆರಳಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಮಾತು ಕೂಡ ತರಕಾರಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ನಾವೀಗ ಹುಮ್ನಾಬಾದ್ ಮತಕ್ಷೇತ್ರದ RV ಕಾಲೇಜ್ನಲ್ಲಿದ್ದೀವಿ. ಇಲ್ಲಿನ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ವೋಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿನ ಕೆಲವು ವಿದ್ಯಾರ್ಥಿಗಳು ನಮ್ಮೊಂದಿಗೆ, ಅವರನ್ನ ಮಾತಾಡ್ಸೋಣ ಬನ್ನಿ. ಈಗ ನೀವು ಫಸ್ಟ್ ಟೈಮ್ ವೋಟ್ ಮಾಡಕ್ಕೆ ಹೊಂಟಿರಮ್ಮ, ಹೆಂಗಂತದೆ? ಎಕ್ಸೈಟೆಡ್ ಇದ್ರಿ? ಎಲೆಕ್ಷನ್ ಹಾಕ್ರಿ ಅಂತಾರ, ಎಲ್ಲ ಜನರಿಗೆ, ಬಡ ಜನರಿಗೆ ಮೋಸ ಮಾಡ್ತಾರೆ, ಹೇಳ್ತಾರೆ ಒಂದು ಮಾಡ್ತಾರೆ ಒಂದು, ಅದು ಹೇಳಿ ತಕ್ಕ ನಡೆಸ್ಕೊಡಲ್ಲ. ಒಂದು ಹಳ್ಳಿ ಅಭಿವೃದ್ಧಿ ಮಾಡಲ್ಲ, ಒಂದು ಊರಿಗೆ ಕಾಲೇಜ್ ಹುಡುಗಿಯರಿಗೆ ಬಸ್ಸಿನ ಸವಲತ್ತಿಲ್ಲ, ಎಲ್ಲ ತೋಲ್ ಪ್ರಾಬ್ಲಮ್ಗಳು ಅವ, ಇವೆಲ್ಲ ಸಾಲ್ವ್ ಮಾಡ್ಬೇಕ್ರಿ. 1 ವರ್ಷದಾಗ ಗೆದ್ದವ್ರಂದ್ರೆ 5 ವರ್ಷ ಅಧಿಕಾರಕ್ಕೆ ಬರ್ತಾರೆ. 5 ವರ್ಷದಾಗ ಅಧಿಕಾರ ಇದ್ದ ಬಳಕ 1 ವರ್ಷನಾಗ ಅವ್ರು ಏನು ಡೆವಲಪ್ ಮಾಡಾರ, 1 ವರ್ಷನಾಗ ಡೆವಲಪ್ ಮಾಡ್ತಾರೆ ರೀ, ಅಷ್ಟೇ ಮಾಡ್ತಾರೆ ರೀ. ಮಿಕ್ಕಿದ 4 ವರ್ಷ ಅವ್ರ ಮನಿನೇ ತುಂಬಿಸ್ಕೊತಾರೆ ರೀ. ಅದನ್ನ ನನ್ನ ಅಭಿಪ್ರಾಯ ರೀ. ಯಾರು ಎಲೆಕ್ಷನ್ದಾಗ ಗೆಲ್ತಾರ ಅವ್ರ ಜನ ಪ್ರಜೆಗಳಿಗೆ ಹೆಚ್ಚಿಗೆ ಹೆಲ್ಪ್ ಮಾಡ್ಬೇಕ್ರಿ. ಭಾರತ ದೇಶ ಹಿಂದುಳಿದ ರಾಷ್ಟ್ರ ಅಲ್ರಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅದ ರೀ, ಅಭಿವೃದ್ಧಿ ಇನ್ನ ಹೊಂದಿಲ್ರಿ. ನಮ್ಮ ದೇಶ ಹಿಂದೆ ಯಾಕದ ಅಂದ್ರಿ, ನಮ್ಮ ದೇಶದಾಗ ಬರೀ ಲಂಚ ರೀ, ಲಂಚಲಿಂದ ಎಲ್ಲ ಅದ ರೀ. ಹಾಗಾಗಿ ನಾವು ಬಸ್ಸಿನ ಸೌಲಭ್ಯ ಇಲ್ರಿ, ಏನಿಲ್ರಿ. ಒಂದು ಹಳ್ಳಿಗೆ ಬಸ್ ಇದ್ರು, ಒಂದು ಹಳ್ಳಿಗೆ ಬಸ್ ಇಲ್ರಿ. ನಮ್ಮ ಊರಿಗೆ ಒಂದೇ ಬಸ್ ಅದ ರೀ, ಕಂದಗೂರು ಗ್ರಾಮಕ್ಕೆ ರೀ ಒಂದೇ ಬಸ್ ಅದ ರೀ. ಅದು ಮುಂಜಾನೆ 8:00 ಒಂದೇ ಅದ ರೀ, ಮತ್ತು ಸಂಜೆಗೆ 5:00 ಅದ ರೀ. ಅದು ಒಂದು ಬರ್ಲೋದ್ರೆ ಆಯ್ತು ರೀ, ಎಲ್ಲ ಸ್ಪರ್ಗಳೆಲ್ಲ ಎಲ್ಲ ಸ್ಟೂಡೆಂಟ್ಗಳೆಲ್ಲ ಮನೆಗೆ ಇರ್ಬೇಕ್ರಿ. ನಮ್ಮ ಊರಿಗೆ ಹಾಂ ರೀ, ಅವಾಗೆ ಬರ್ತಾರ್ರಿ ಮನೆಗೆ ಬಂದು. ಅವ್ರು ಹಿಂಗೆ ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಕೈ ಮುಗಿತಾರ್ರಿ, ಓಟ್ ಹಾಕ್ರಿ ಅಂತ್ರಿ. ಓಟ್ ಹಾಕಿ ಮ್ಯಾಗ್ರಿ ನೀವ್ಯಾರು ನಾವ್ಯಾರೋ ರೀ, ನೀವು ಬಂದ್ಮ್ಯಾಗ ನಮ್ಗೆ ಪರಿಚಯನೇ ಇಲ್ಲ ಹಂಗೆ ಮಾತಾಡ್ತಾರ್ರಿ. ಎಲ್ಲ ಗ್ರಾಮಗಳಲ್ಲಿ ರಸ್ತೆದು ಪ್ರಾಬ್ಲಮ್ಮು, ನಾಲಿದು ಶೌಚಾಲಯದು ಪ್ರಾಬ್ಲಮ್ ಇದೆ, ಅದೆಲ್ಲ ಸಂಪೂರ್ಣ ಅಭಿವೃದ್ಧಿ ಮಾಡಿಸ್ಬೇಕು. ಮತ್ತು ನೀರಿನ ಸಮಸ್ಯೆನೂ ಇದೆ ಒಂದೊಂದು ಸ್ಥಳದಲ್ಲಿ, ಅಲ್ಲಿನೂ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿಸ್ಬೇಕು. ಮತ್ತು ಎಲ್ಲ ಶಾಲೆಗಳು ಒಂದೊಂದು ಹಳ್ಳಿಯಲ್ಲಿ ಶಾಲೆ ಪ್ರಾಬ್ಲಮ್ ಇದೆ, ಹೋಗಲು ಬರಲು ಅದನ್ನು ಪ್ರಾಬ್ಲಮ್ ಇದೆ, ಅದನ್ನು ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿಸ್ಬೇಕು. ಇದು ಏನು ವಿದ್ಯಾರ್ಥಿಗಳ ಮಾತು. ಪ್ರಜೆಗಳಿಗಾಗಿ ಇದ್ದಂತಹ ಜನಪ್ರತಿನಿಧಿಗಳು ಪ್ರಜೆಗಾಗಿ ದುಡಿಬೇಕು, ಆದರೆ ಇವರು ಚುನಾವಣೆ ನಂತರ ಆ ಪ್ರಜೆಗಳನ್ನೇ ಮರೆತು ಬಿಡ್ತಾರೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇವರಿಗೆ ಬಂದಂಥ ಏನು ಬೇಸಿಕ್ ನೀಡ್ಸ್ ಅದ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮಾತು ಕೂಡ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಕಲ್ಪ ಮಾಡಿರ್ತಕ್ಕಂಥ ಯಾವುದಾದ್ರೂ ನಾಯಕರಿದ್ದಾರೆ ಅಂದರೆ ರಾಜಶೇಖರ್ ಪಾಟೀಲ್. ರಾಜ್ಯ ಸರ್ಕಾರದಿಂದ ಸಿಕ್ಕಾಪಟ್ಟೆ ಅನುದಾನವನ್ನು ತಂದು ಈ ಭಾಗದ ಏನು ಮೂಲಭೂತ ಸೌಕರ್ಯಗಳಿವೆ, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಜನಸಾಮಾನ್ಯರಿಗೆ ಬೇಕಾಗಿರತಕ್ಕಂಥ ಎಲ್ಲ ಸವಲತ್ತುಗಳು ಭಾಳ ಜನರನ್ನು, ಯಾವುದೇ ವರ್ಗದವರು ಇಲ್ಲಿ ಆ ಎಲ್ಲ ವರ್ಗದವರನ್ನು ತಪ್ಪಿಕೊಂಡು ನನ್ನವರನ್ನು ತಿಳ್ಕೊಂಡು ನಮ್ಮ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಿರ್ತಕ್ಕಂಥ ಏಕೈಕ ನಾಯಕ ರಾಜಶೇಖರ್ ಪಾಟೀಲ್. ಅವರ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಕೇಳೋರಿಗೆ ನೈತಿಕತೆಯೇ ಇಲ್ಲ. ಮತ್ತೊಂದು ಅವಧಿಗೂ ಕೂಡ
ನಮ್ಮ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗುವುದರಲ್ಲಿ ಎರಡನೇ ಮಾತೇ ಇಲ್ಲ. ಸುಮಾರು 10 ವರ್ಷದಿಂದ ಈ ಫುಲ್ ಕೆಮಿಕಲ್ ಏನಾಗಿದೆ, ಬಾವಿಗಳಿಗೆಲ್ಲ ಕೆಮಿಕಲ್ಲು ಮತ್ತು ಜನರಿಗೆಲ್ಲ ಇಲ್ಲಿ ಗಡವಂತಿ ಭಾಗದಾಗೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಈ ಏರಿಯಾದೆಲ್ಲ ಶಾಸಕರಿಗೆಲ್ಲ ಗೊತ್ತಿದೆ, ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಮತ್ತಿದು ಗಡಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಡೆವಲಪ್ಮೆಂಟ್ ಅಂತೂ ಏನೂ ಆಗಿಲ್ಲ. ಮತ್ತು ಇಲ್ಲಿ ಏನು ಕೆಮಿಕಲ್ ಪ್ರಾಬ್ಲಮ್ ಆಗ್ತಾಯಿದೆ ಸಿನ್ಸ್ 10 ಇಯರ್ಸ್ ಹಿಡಿದು ಸಮಸ್ಯೆ ಹಿಂಗೆ ಇದೆ. ಅವ್ರು ಹೇಳ್ತಾ ಇದ್ದಾರೆ ಪ್ರತಿ 10 ವರ್ಷ ಜನ ಬಂದು ಹೇಳ್ತಾರೆ, ಏನೂ ಆಗ್ತಾಯಿಲ್ಲ. ಇವ್ರು ಬರೀ ದಬ್ಬಾಳಿಕೆ ರಾಜಕಾರಣ. ಇವ್ರು 20 ವರ್ಷನಾಗ ಏನು ಡೆವಲಪ್ಮೆಂಟ್ ಮಂದಿಗೆ ಅಂಜಿಸೋದು ತಮ್ಮ ತಂಬಲ್ಲಿ ಅಧಿಕಾರ ಇರಬೇಕು. ಅಧಿಕಾರ ಇಲ್ಲದ್ರೆ ಹುಚ್ಚಾಯ್ತಾರೆ ಇವರು. ಮಂದಿಗೆ ಅಂಜಿಸಿ ನಮ್ಮ ಜೊತೆ ಇರಬೇಕು. ನೀವು ಇದು ಏನು ಇದು ಏನು ಡೆಮೋಕ್ರಸಿದಾಗ ನಮ್ಮ ಜೊತೆ ಇದ್ರೆ ಠೀಕು, ನಾವು ಅಪೋಸಿಟ್ ಹೋದ್ರೆ ನಿಮ್ಮ ದುಕಾನ್ ಖಾಲಿ ಮಾಡಿಸೋದು, ನಿಮ್ದು ಯಾವ್ದಾರ ಕೆಲಸ ರುಕಾಸೋದು, ಈ ಟೈಪ್ ಕೆಲಸ ಮಾಡ್ತಾರೆ ಇವರು. ಇಂಥವ್ರು 4 ಸಲ MLA ಆಗಿ 1 ಸಲ ಮಿನಿಸ್ಟರ್ ಆಗಿ ಈ ಟೈಪ್ ದಬ್ಬಾಳಿಕೆ ರಾಜಕಾರಣ ಮಾಡ್ಬೇಕಾ? ಒಂದು ಕಡೆ ನೋಡ್ರಿ 4 ಸಲ MLA ಆದರೂ ಎಷ್ಟು ಪ್ರೀತಿ ಪ್ರೇಮಲಿನ ಜನರು ಸರಿ ಇರ್ತಾರೆ. ಇಲ್ಲಿ ಯಾವುದೂ ಇಲ್ಲ, ಬರೀ ಗುಂಡಾಗರ್ದಿ ರಾಜಕಾರಣ. ಇದಕ್ಕೆ ಸೋತಿ ನಮ್ಮ ಮುಂದೆ ಬರೋಂಥ ಸಿದ್ದು ಪಾಟೀಲ್ ಅವರು BJP ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಪ್ರತಿಯೊಬ್ಬರು ಈ ನಮ್ಮ ಬೀದರ್ ಜಿಲ್ಲಾದಾಗ ಹುಮ್ನಾಬಾದ್ ತಾಲೂಕದಾಗ ಪ್ರತಿಯೊಬ್ಬರು ಅವ್ರಿಗೆ ಚಾಸ್ತಾರೆ ಮತ್ತು 100% ಅವ್ರು ಶಾಸಕರಾಗ್ತಾರೆ ಅವ್ರಿಗೆ ಟಿಕೆಟ್ ಸಿಕ್ತಂದ್ರೆ. ನೋಡ್ರಿ, ಇವತ್ತಿನ ತನ ಆಯಿತು ಕಾಂಗ್ರೆಸ್ದವ್ರು ಬಂದರು, ನಮ್ಗೆ ಏನೇನು ಕೊಟ್ಟಿಲ್ಲ, ಯಾವ್ದೇನು ಉಪಯೋಗ ಆಗಿಲ್ಲ. ಇದ್ದಿದ್ದು ಹೇಳಕ್ಕೆ ಫ್ಯಾಕ್ಟ್ರಿ ನೋಡ್ರಿ 2,500 ಮಂದಿ DC ಬಲ್ಲಿ ಹೋಗಿ ಬಂದೇವ್ರಿ. ಬಂದ್ರೆ ಏನು ಮಾಡಿದ್ರು, DC ಒಳಗಿಂದು ಹೊರ ಕಳ್ಸ್ಕೊಟ್ರಿ ಹಿಂದಿನ ಭಾಗದಿಂದ. ಅವ್ರು ಮಹಾರಾಜರು ಬಂದಾರ ಅಂತೇಳಿ ಅವ್ರು ಮುಖಂಡ ಮಾಡಿ ನಿಂದಿರ್ತಾರೆ. ಮುಂದೆ ನಿಂದಿರ್ಸೋದು ಅವ್ರು ಹೋಗ್ಯಾರ ಸಾಬ್ರು ಹೋಗ್ಯಾರ ಅಂತ ಹೊಸ ಮಂದಿ ಬಿಟ್ಟವ್ರು ಬಂದರು. 3-4 ಮಂದಿ ಹೆಣ್ಮಕ್ಳು 7-8 2 ಮಂದಿ ಎಲ್ಲ ಕತ್ತು ಅಲ್ಲಿ ಕುಂತೆವು. ಅವ್ರು ಮಹಾರಾಜರು ರೋಡಿ ಬಂದ್ರೆ ಹಿಂದೆ ಸರಿ 2 ಗಂಟೆ ಬಿಟ್ಟು ನಾವು ಹಿಂದೆ ಸರಿ ಬಂದೆ. ಒಳಗೆ ಯಾರಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ ಒಕ್ಕರಿಗೆ? 15 ವರ್ಷ ಇವರು ಅಧಿಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಯಾವುದೋ ಒಂದು ಮೂರ್ತಿ ಮಾಡಿಲ್ಲ ಶಾಸಕರು. ಆದರೆ ಮುಂದೆ ಬರ್ತಂಥ ದಿನಗಳು ನಮ್ಮ ಸಿದ್ದು ಪಾಟೀಲ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಗರೀಬ್ ಜನ ಯಾರೇ ಬಂದರೂ ಮನೆಯಲ್ಲಿ ಒಂದು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಗರೀಬ್ ಜನಗಳಿಗೆ ಏನೂ ಗೊತ್ತಿಲ್ಲ, ಯಾರು ಏನು ಮಾಡ್ತಾಯಿದ್ದಾರೆ, ಯಾರು ಯಾವ ಕೆಲಸಕ್ಕೆ ಏನು ಮಾಡ್ತಾಯಿದ್ದಾರೆ ಏನೂ ಗೊತ್ತಿಲ್ಲ. ಇವತ್ತು ನಾವು 45,000 ಓಟ್ ಇಕ್ಕೊಂಡು ನಮ್ಮ ಹುಮ್ನಾಬಾದ್ ತಾಲೂಕದಲ್ಲಿ ಒಂದು ಮೂರ್ತಿ ಇಲ್ಲಾಂದರೆ ನಾವು ಎದಕ್ಕೆ ಬರಲ್ದೋ ಆದೆವು. ಅದಕ್ಕೆ ನಾನು ಮುಂದೆ ಬರ್ತಂಥ ನಮ್ಮ ಸಿದ್ದಪ್ಪ ಗೌಡರು ವಿನ್ ಆದರಂದರೆ ನಾನು ಹರೊಂದು ಹಳ್ಳಿಯಲ್ಲಿ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮಾಡಬೇಕೆಂದು ನನ್ನ ಬಯಸಿಕೆ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.